ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ತಿಂಗಳಿನ ಕೊನೆಯ ದಿನವಾಗಿದೆ. ಈ ದಿನ ನಿಮಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಈ ತಿಂಗಳು ನಿಮಗೆ ಲಭಿಸಿದ ಎಲ್ಲಾ ಒಳಿತಿಗಾಗಿ, ಅನುಗ್ರಹಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಎಷ್ಟೋ ದುರ್ಮರಣಗಳಿಂದ, ಅಪಘಾತದಿಂದ, ಸೋಲಿನಿಂದ ನಮ್ಮನ್ನು ಅದ್ಭುತಕರವಾಗಿ ದೇವರು ಸಂರಕ್ಷಿಸಿದ್ದಾರೆ. ಒಂದು ನಿಮಿಷ ನಮಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭುವೇ, ನಿಮ್ಮ ವಾಕ್ಯವನ್ನು ಆಲಿಸಲು, ಒಂದಾಗಿ ಸೇರಲು ಸಾಧ್ಯವಾಗಿದ್ದಕ್ಕೆ ಹಲವು ದೇಶಗಳಲ್ಲಿ, ರಾಜ್ಯಗಳಲ್ಲಿ ಎಲ್ಲ ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯು ಒಂದಾಗಿ ನಿಂತಿರುವುದಕ್ಕಾಗಿ, ನೀವು ನಮ್ಮನ್ನು ಸಲಹುತ್ತಿರುವುದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಎಲ್ಲ ಮಹಿಮೆಯು, ಮಹತ್ವವು ದೇವರಿಗೆ ಸಲ್ಲಿಸೋಣ. ನಮಗಾಗಿ ಪ್ರಾರ್ಥಿಸಿದವರು, ಸಹಾಯ ಮಾಡಿದವರು, ಒಳ್ಳೆಯ ಮಾತಿನಿಂದ ಪ್ರೋತ್ಸಾಹ ನೀಡಿದವರು ಎಲ್ಲರನ್ನು ನೆನೆಸಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಆಮೆನ್. ಇಂದು ನಾವು ಆಲಿಸುವ ವಾಕ್ಯ ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯವನ್ನು ಆಲಿಸೋಣ. ಸರ್ವೇಶ್ವರನಲ್ಲಿ ಭರವಸೆ ನಿಟ್ಟವನಾದರೂ ಧನ್ಯ, ಅಂಥವನಿಗೆ ಸರ್ವೇಶ್ವರನಲ್ಲೇ ವಿಶ್ವಾಸ. ನೀರಿನಲ್ಲ ನೆಡಲಾದ ನದಿಯ ಬದಿಯಲ್ಲೇ ಬೇರು ಹರಡಿದ, ಬಿಸಿಲದಗೆಗೆ ಎದರದ, ಬರಗಾಲದಲ್ಲೂ ನಿಶ್ಚಿತವಾದ, ಹಸಿರೆಲೆ ಬಿಡುವ, ಫಲ ನೀಡುವ ಮರಕ್ಕೆ ಸಮಾನನು ಆತ. ಪ್ರಿಯರೇ, ಈ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸುವುದೇ ಒಂದು ಅನುಗ್ರಹ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವ ಒಂದೊಂದು ಕುಟುಂಬಗಳನ್ನು ವಾಕ್ಯವಾಗುವ ನದಿಯ ಬದಿಯಲ್ಲೇ ನೆಡಲಾದ ಒಂದು ದೇವರು ಇದ್ದಾರೆ. ನೀವೊಬ್ಬೊಬ್ಬರು ದೇವರ ವಾಕ್ಯವಾಗುವ ನದಿಯ ಬದಿಯಲ್ಲೇ ನೆಟ್ಟವರು ಆಗಿದ್ದೀರಾ. ದೇವರ ಕರುಣೆ, ಪ್ರೀತಿ, ಶ್ರದ್ಧೆಯು ಇರುವ ವ್ಯಕ್ತಿಗಳು ಆಗಿದ್ದೀರಾ. ದೇವರಿಗೆ ನಿಮ್ಮನ್ನು ಅನುಗ್ರಹಿಸಲು ಒಂದು ಪದ್ಧತಿ ಇರುವವರು ಸಹ ಆಗಿದ್ದೀರಾ. ನೀವು ಒಮ್ಮೆಯೂ ಕುಗ್ಗಿ ಹೋಗುವುದಿಲ್ಲ. ದೇವರಲ್ಲಿ, ದೇವರ ವಾಕ್ಯದಲ್ಲಿ ಬೇರು ಹರಡಿದ ಕುಟುಂಬದವರು ನೀವು. ಸಮಸ್ಯೆಗಳು, ಸಂಕಟಗಳು, ಬೆದರಿಕೆಗಳು ಬರುವಾಗ ದೇವರ ವಾಕ್ಯವಾಗುವ ನದಿ ಬದಿಯಲ್ಲಿ ನಿಲ್ಲುವ, ದೇವರ ಕೃಪೆಯಲ್ಲಿ ನಿಲ್ಲುವ ಒಂದು ವ್ಯಕ್ತಿಯು ಆ ಅವಸ್ಥೆಯಲ್ಲಿ ಭಯಪಡುವುದಿಲ್ಲ. ಕಾರಣ ಅವನ ನಿರೀಕ್ಷೆ ದೇವರು ಆಗಿದ್ದಾರೆ. ಹಾಲೆಲೂಯ. ದೇವರಲ್ಲಿ ನಿರೀಕ್ಷೆ ಇಟ್ಟವರನ್ನು ಒಂದು ಕಾರ್ಯದಲ್ಲಿ ಕುರಿತು ಭಯವಿಲ್ಲ. ಕಾರಣ ಅವರಿಗೆ ಗೊತ್ತು ದೇವರ ಕರ ಜೊತೆಯಲ್ಲಿ ಇದೆ ಎಂದು. ಅವರು ಅದನ್ನು ಅನುಭವಿಸುವ ವ್ಯಕ್ತಿ ಆದ್ದರಿಂದ ಭಯಪಡುವುದಿಲ್ಲ. ದೇವರ ವಾಕ್ಯ ಆಲಿಸುವ ನೀವು ಅನುಗ್ರಹಿಸಲ್ಪಟ್ಟವರು. ನೀವು ಒಂದು ಬಿಸಿಯನ್ನು ಯೋಚಿಸಿ ಭಯಪಡಬೇಡ. ಕಾರಣ ನಿಮಗೆ ಎಲ್ಲಾ ಕಾಲದಲ್ಲಿ ಶಕ್ತಿ ನೀಡಲು ದೇವರ ಕರ ನಿಮ್ಮ ಜೊತೆ ಇದೆ. ಹಾಲೆಲೂಯ. ದೇವರ ವಾಕ್ಯ ಓದಿ ಪ್ರಾರ್ಥಿಸಿ ಜೀವನ ಆರಂಭಿಸುವ ಒಂದು ವ್ಯಕ್ತಿಯಾದರೆ ನಿಮ್ಮ ಜೀವನವು ಕುಗ್ಗಿಸಲು ಒಂದು ಶಕ್ತಿಗೂ ಸಾಧ್ಯವಿಲ್ಲ. ಕಾರಣ ನೀವು ನಿಲ್ಲುವುದು ದೇವರ ಕರಗಳ ಆಶ್ರಯದಲ್ಲಿ. ಹಾಲೆಲೂಯ. ಪ್ರಿಯರೇ, ವಾಕ್ಯ ಸತ್ಯವಾಗಿದೆ. ಅದರ ಎಲೆಗಳು ಸದಾ ಹಸಿರು ಆಗಿರುವುದು, ಬಾಡಿ ಹೋಗುವುದಿಲ್ಲ, ಅದು ಫಲ ಇರುತ್ತದೆ. ಪ್ರಿಯರೇ, ಈ ವಾಕ್ಯವನ್ನು ವಿಶ್ವಾಸಿಸಿ ನಮಗೆ ನಮ್ಮ ಜೀವನಕ್ಕೆ ಸ್ವೀಕರಿಸೋಣ. ಒಂದೊಂದು ಸಮಸ್ಯೆಗಳಲ್ಲಿ, ಕುಟುಂಬದ ದುಃಖಗಳು, ಹಣಕಾಸಿನ ಸಮಸ್ಯೆ, ರೋಗ, ಮಕ್ಕಳ ವಿದ್ಯಾಭ್ಯಾಸ, ಭವಿಷ್ಯ ಎಲ್ಲವನ್ನು ಈ ವಾಕ್ಯದಲ್ಲಿ ಸಮರ್ಪಿಸಿ ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೆನ್.